ಶ್ರೀರಾಮಕೃಷ್ಣ ವಚನವೇದ 42. ಬಲರಾಮನ ಮನೆಯಲ್ಲಿ ಶ್ರೀ ಜಗನ್ನಾಥ ರಥೋತ್ಸವ. 13ನೇ ಜುಲೈ 1885 ಆಷಾಢ ಶುಕ್ಲ ಪಾಡ್ಯ ಸೋಮವಾರ. ಪರಮಹಂಸರು ಬಲರಾಮನ ಬೈಠಕ್ ಕೋಣೆಯಲ್ಲಿ ಭಕ್ತರೊಡನೆ ಕುಳಿತಿದ್ದಾರೆ. ಗಂಟೆ ಪ್ರಾತಃ ಕಾಲ 9. ಮಾರನೇ ದಿನ ಬಲರಾಮನ ಮನೆಯಲ್ಲಿ ಜಗನ್ನಾಥ ರಥೋತ್ಸವ ನಡೆಯಲಿದೆ. ಆತನ ಮನೆ ದೇವರಾದ ಶ್ರೀ ಜಗನ್ನಾಥನಿಗೆ ನಿತ್ಯವೂ ಪೂಜೆ ಪುರಸ್ಕಾರಗಳು ನಡೆಯಲಿದೆ. ಆತನು ಒಂದು ಪುಟ್ಟ ರಥವನ್ನೂ ಮಾಡಿಸಿಟ್ಟಿದ್ದಾನೆ. ರಥೋತ್ಸವದ ದಿನ ಅದನ್ನು ಆತನ ಮನೆಯ ಹೊರಗಿನ ವರಾಂಡದಲ್ಲಿ ಎಳೆಯುತ್ತಾರೆ. ಬಲರಾಮ ಪರಮಹಂಸರಿಗೆ ವಿಶೇಷವಾದ ಆಹ್ವಾನವಿತ್ತು ಅವರನ್ನು ತನ್ನ ಮನೆಯ ರಥೋತ್ಸವಕ್ಕೆ ಕರೆದುಕೊಂಡು ಬಂದಿದ್ದಾನೆ. ಪರಮಹಂಸರು ಮತ್ತು ಮಾಸ್ಟರ್ ಮಾತುಕತೆಯಾಡುತ್ತಿದ್ದಾರೆ. ನಾರಾಯಣ, ತೇಜಚಂದ್ರ ಮತ್ತು ಇನ್ನೂ ಕೆಲವು ಮಂದಿ ಭಕ್ತರು ಕೊಠಡಿಯಲ್ಲಿ ಕುಳಿತಿದ್ದಾರೆ. ಪರಮಹಂಸರು ಪೂರ್ಣನ ಸಂಬಂಧವಾಗಿ ಮಾತುಕತೆಯಾಡುತ್ತಿದ್ದಾರೆ. ಬಹುಶಃ ಆತನಿಗೆ ಈಗ 15 ಇರಬೇಕು. ಆತನನ್ನು ನೋಡಬೇಕೆಂದು ಅವರು ಬಹಳ ಉತ್ಸುಕರಾಗಿದ್ದಾರೆ. ಶ್ರೀರಾಮಕೃಷ್ಣರು ಮಾಸ್ಟರಿಗೆ, ಒಳ್ಳೆಯದು, ಪೂರ್ಣ ಯಾವ ರಸ್ತೆಯಿಂದ ನನ್ನನ್ನು ನೋಡಲು ಬರುತ್ತಾನೆ? ಪೂರ್ಣನಿಗೂ ಮತ್ತು ದ್ವಿಜನಿಗೂ ನೀನು ಒಬ್ಬರಿಗೊಬ್ಬರ ಪರಿಚಯ ಮಾಡಿಕೊಡು. ಒಂದೇ ಆಂತರಿಕ ಪ್ರಕೃತಿಯ ಮತ್ತು ಒಂದೇ ವಯಸ್ಸಿನ ಹುಡುಗರನ್ನು ಕಂಡರೆ ನಾನು ಅವರನ್ನು ಜೊತೆ ಮಾಡಿಸಿ ಬಿಡುತ್ತೇನೆ. ಇದರಲ್ಲಿ ಒಂದು ಉದ್ದೇಶವಿದೆ. ಅದರಿಂದ ಇಬ್ಬರೂ ಉನ್ನತಿಯನ್ನು ಹೊಂದಿಬಿಡುತ್ತಾರೆ. ಪೂರ್ಣನ ಅನುರಾಗ ಎಷ್ಟು ಅದ್ಭುತವಾದ್ದು ಎಂಬುದನ್ನು ನೋಡಿದ್ದೀಯೇನು ಮಾಸ್ಟರ್? ಹೌದು, ನೋಡಿದ್ದೇನೆ. ಒಂದು ದಿನ ನಾನು ಟ್ರ್ಯಾಮ್ ಬಂಡಿಯಲ್ಲಿ ಕುಳಿತು ಹೋಗುತ್ತಿದ್ದೆ. ಆತ ತನ್ನ ಮನೆಯ ಚಾವಣಿಯಿಂದ ನನ್ನನ್ನು ನೋಡಿ ರಸ್ತೆಗೆ ಓಡಿ ಬಂದು ಅಲ್ಲಿಂದಲೇ ನನಗೆ ನಮಸ್ಕಾರ ಹಾಕಿದ. ಶ್ರೀರಾಮಕೃಷ್ಣರು ಪ್ರೇಮಾಶ್ರುನಯನರಾಗಿ, ಆಹಾ ಆಹಾ, ಈತ ತನ್ನ ಪರಮಾತ್ಮನ ಸಾಕ್ಷಾತ್ಕಾರಕ್ಕೆ ಸಹಾಯಕನಾಗಿದ್ದಾನೆ ಅಂತ ಆತ ನಿನಗೆ ಎಷ್ಟೊಂದು ಗೌರವ ತೋರಿಸುತ್ತಿದ್ದಾನೆ. ಭಗವಂತನಿಗಾಗಿ ತೀವ್ರ ವ್ಯಾಕುಲತೆ ಇಲ್ಲದಿದ್ದರೆ ಈ ರೀತಿಯಾಗಿ ವರ್ತಿಸಲಾಗುವುದಿಲ್ಲ. ನರೇಂದ್ರ, ಚಿಕ್ಕ ನರೇನ, ಪೂರ್ಣ ಈ 3 ಮಂದಿಗಳದ್ದು ಪುರುಷ ಸ್ವಭಾವ. ಭವನಾಥನು ಹಾಗಿಲ್ಲ, ಆತನದು ಸ್ತ್ರೀ ಸ್ವಭಾವ. ಪೂರ್ಣ ಅಂಥ ಉಚ್ಚ ಸ್ಥಿತಿಯಲ್ಲಿದ್ದಾನೆ. ಆತ ಇಲ್ಲವೇ ಶೀಘ್ರದಲ್ಲಿಯೇ ದೇಹತ್ಯಾಗ ಮಾಡಿಬಿಡುತ್ತಾನೆ. ಭಗವಂತನ ಸಾಕ್ಷಾತ್ಕಾರ ದೊರೆತ ಮೇಲೆ ಈ ಶರೀರ ಇದ್ದರೇನು ಹೋದರೇನು, ಇಲ್ಲದಿದ್ದರೆ ಆತನ ಆಂತರ್ಯ ಸ್ವರೂಪ ಕೆಲವು ದಿನಗಳಲ್ಲೇ ಚಿಮ್ಮಿ ಹೊರಹೊಮ್ಮಿ ಬಿಡುತ್ತದೆ. ಆತನದು ದೈವಿಕ ಸ್ವಭಾವ, ದೇವ ಪ್ರಕೃತಿ. ಇದು ಲೋಕಭಯವನ್ನು ಕಡಿಮೆ ಮಾಡುತ್ತದೆ. ಇಂಥವರ ಕೊರಳಿಗೆ ಹೂವಿನ ಹಾರ ಹಾಕಿದರೆ ಅಥವಾ ಶರೀರಕ್ಕೆ ಚಂದನ ಸವರಿದರೆ ಅಥವಾ ಮುಂದೆ ಸಾಂಬ್ರಾಣಿ ಅಥವಾ ಧೂಪದ ಹೊಗೆ ಹಾಕಿದರೆ ಇವರು ಸಮಾಧಿಸ್ಥರಾಗಿ ಬಿಡುತ್ತಾರೆ. ಆಗ ಇಂಥವರ ದೇಹದಲ್ಲಿ ಭಗವಂತ ಸ್ವಯಂ ಇದ್ದಾನೆ, ಆತನೇ ಇವರ ದೇಹವನ್ನು ಧರಿಸಿ ಬಂದಿದ್ದಾನೆ ಎಂಬುದು ಸ್ಪಷ್ಟವಾಗಿ ಹೋಗುತ್ತದೆ. ನಾನು ಈತ ಯಾರು ಎಂಬುದನ್ನು ಪತ್ತೆ ಹಚ್ಚಿಬಿಟ್ಟಿದ್ದೇನೆ. ನನಗೆ ಮೊಟ್ಟಮೊದಲು ದೈವೋನ್ಮಾದ ಅವಸ್ಥೆ ಬಂದ ನಂತರ ಸದ್ವಂಶಕ್ಕೆ ಸೇರಿದ ಒಬ್ಬ ಬ್ರಾಹ್ಮಣ ಹೆಂಗಸು ದಕ್ಷಿಣೇಶ್ವರಕ್ಕೆ ಬಂದಿದ್ದಳು. ಒಳ್ಳೆ ಸುಗುಣಿ ಮತ್ತು ಸುಲಕ್ಷಣೆ. ಆಕೆಯ ಕೊರಳಿಗೆ ಹೂವಿನ ಹಾರ ಹಾಕಿ ಆಕೆಯ ಮುಂದೆ ಸಾಂಬ್ರಾಣಿ ಧೂಪದ ಹೊಗೆ ಹಾಕಿದೊಡನೆಯೇ ಆಕೆ ಸಮಾಧಿಸ್ಥಳಾಗಿ ಬಿಟ್ಟಳು. ಕೆಲವು ನಿಮಿಷಗಳೊಳಗಾಗಿಯೇ ಆನಂದ ಸಾಗರದಲ್ಲಿ ಈಜಾಡಲಾರಂಭಿಸಿದಳು. ಕಣ್ಣುಗಳಿಂದ ಪ್ರೇಮಾಶ್ರು ಸುರಿಯಲಾರಂಭಿಸಿತು. ಆಗ ನಾನು ಆಕೆಗೆ ಪ್ರಣಾಮ ಮಾಡಿ ಕೇಳಿಕೊಂಡೆ, ತಾಯೇ, ನನಗೆ ದೊರಕುವುದೇ ಅಂತ. ಆಕೆ ಹೇಳಿದಳು, ದೊರಕುವುದು ಎಂದು. ಪೂರ್ಣನನ್ನು ಇನ್ನೊಮ್ಮೆ ನೋಡಬೇಕು ಅಂತ ಇಚ್ಛೆಯಾಗುತ್ತಿದೆ. ಆದರೆ ಅವಕಾಶವೆಲ್ಲಿ? ಆತ ಭಗವದ್ ಕಲಾ ಅಂತ ಬೋಧೆಯಾಗುತ್ತಿದೆ. ಏನಾಶ್ಚರ್ಯ, ಆತ ಕೇವಲ ಅಂಶವಲ್ಲ, ಕಲಾ. ಆತನೆಷ್ಟು ಚತುರ, ವ್ಯಾಸಂಗದಲ್ಲಿ ಬಹಳ ಬುದ್ಧಿವಂತ ಅಂತ ಕೇಳಿದ್ದೇನೆ. ನಾನು ಸರಿಯಾಗಿ ಗುರುತಿಸಿಬಿಟ್ಟಿದ್ದೇನೆ. ಮನುಷ್ಯನ ತಪಃಪ್ರಭಾವಕ್ಕೆ ಸಿಕ್ಕ ಭಗವಂತ ಆತನ ಪುತ್ರನಾಗಿ ಜನ್ಮ ತಾಳುತ್ತಾನೆ. ಕಾಮಾರ ಪುಕುರಕ್ಕೆ ಹೋಗುವ ರಸ್ತೆಯ ಪಕ್ಕದಲ್ಲಿ
ರಣಜಿತರಾಯನ ಕೆರೆ ಸಿಗುತ್ತದೆ. ಭಗವತಿ ಸ್ವಯಂ ಆತನ ಪುತ್ರಿಯಾಗಿ ಜನಿಸಿದ್ದಳು. ಈಗಲೂ ಆಕೆಯ ಹೆಸರಿನಲ್ಲಿ ಚೈತ್ರ ಮಾಸದಲ್ಲಿ ಅಲ್ಲಿ ಜಾತ್ರೆ ನಡೆಯುತ್ತದೆ. ಅಲ್ಲಿಗೆ ಹೋಗಬೇಕೆಂದು ಬಹಳ ಇಚ್ಛೆಯಾಗುತ್ತಿದೆ, ಆದರೆ ಈಗ ಸಾಧ್ಯವಿಲ್ಲ. ರಣಜಿತರಾಯ ಅಲ್ಲಿನ ಒಬ್ಬ ಜಮೀನ್ದಾರ. ಆತ ತನ್ನ ತಪ ಪ್ರಭಾವದಿಂದ ಸ್ವಯಂ ಭಗವತಿಯನ್ನೇ ತನ್ನ ಪುತ್ರಿಯಾಗಿ ಪಡೆದ. ಮಗಳನ್ನು ಬಹಳವಾಗಿ ಪ್ರೀತಿಸುತ್ತಿದ್ದ. ಆಕೆಯೂ ಆತನನ್ನು ಬಹಳವಾಗಿ ಪ್ರೀತಿಸುತ್ತಿದ್ದಳು ಮತ್ತು ಒಂದು ಘಳಿಗೆಯೂ ಆತನನ್ನು ಬಿಟ್ಟು ಇರುತ್ತಿರಲಿಲ್ಲ. ಒಂದು ದಿನ ಆತ ತನ್ನ ಜಮೀನುದಾರಿಯ ಸಂಬಂಧವಾಗಿ ಯಾವುದೋ ಒಂದು ಕಾರ್ಯದಲ್ಲಿ ಬಹಳ ವ್ಯಸ್ತನಾಗಿದ್ದ. ಬಾಲಕಿ ಮಗುವಿನ ಸ್ವಭಾವಕ್ಕೆ ಅನುಗುಣವಾಗಿ ತಂದೆಯನ್ನು ಕೇಳಲಾರಂಭಿಸಿದಳು. ಅಪ್ಪ, ಇದು ಏನು, ಇದು ಏನು ಅಂತ. ತಂದೆ ವಾತ್ಸಲ್ಯಜನ್ಯ ನಯನುಡಿಗಳಿಂದ ಆಕೆಗೆ ಹೇಳಿದ, ಮಗು, ಈಗ ನನಗೆ ಯಾವ ತೊಂದರೆಯನ್ನೂ ಕೊಡಬೇಡ. ಒಂದು ದೊಡ್ಡ ಕೆಲಸದಲ್ಲಿ ನಿರತನಾಗಿದ್ದೇನೆ. ಹೊರಗೆ ಒಂದು ಸ್ವಲ್ಪ ಹೊತ್ತು ಆಡುತ್ತಿರು ಅಂತ. ಬಾಲಕಿ ಏನು ಮಾಡಿದರೂ ಆತನನ್ನು ಬಿಟ್ಟು ಹೋಗಲಿಲ್ಲ. ಕೊನೆಗೆ ತಂದೆ ಅನ್ಯಮನಸ್ಕನಾಗಿ ಆಕೆಯನ್ನು ಗದರಿಸಿದ, ಹೋಗು ಇಲ್ಲಿಂದ ಹೊರಕ್ಕೆ ಅಂತ. ಇದನ್ನೇ ಒಂದು ನಿಮಿತ್ತವಾಗಿ ಮಾಡಿಕೊಂಡು ಆಕೆ ಮನೆಯನ್ನು ಬಿಟ್ಟು ಹೊರಟೇ ಹೋದಳು. ರಸ್ತೆಯಲ್ಲಿ ಒಬ್ಬ ಶಂಖದ ಸಾಮಾನು ಮಾರುವವನನ್ನು ಕಂಡಳು. ಆತನಿಂದ ಒಂದು ಜೊತೆ ಶಂಖ ಬಳೆಯನ್ನು ಕೊಂಡುಕೊಂಡು ಅದರ ದುಡ್ಡಿನ ಸಂಬಂಧವಾಗಿ ಆತನಿಗೆ ಹೇಳಿದಳು, ನಮ್ಮ ಮನೆಯಲ್ಲಿ ಇಂಥ ಜಾಗದಲ್ಲಿ ಇಂಥ ಪೆಟ್ಟಿಗೆಯಲ್ಲಿ ದುಡ್ಡು ಇದೆ, ನೀನು ಅಲ್ಲಿಗೆ ಹೋಗಿ ಕೇಳಿ ತೆಗೆದುಕೋ ಅಂತ. ಹೀಗೆಂದು ಹೇಳಿ ಆಕೆ ಅಲ್ಲಿಂದ ಮುಂದುವರಿದು ಕಣ್ಮರೆಯಾದಳು. ಮತ್ತೆ ಆಕೆ ಯಾರ ಕಣ್ಣಿಗೂ ಬೀಳಲಿಲ್ಲ. ಆ ಶಂಖದ ಸಾಮಾನು ಮಾರುವವನು ರಣಜಿತರಾಯನ ಮನೆಗೆ ಬಂದು ದುಡ್ಡು ಕೇಳಿದ. ಮನೆಯಲ್ಲಿ ಬಾಲಕಿ ಇಲ್ಲದಿರುವುದನ್ನು ಕೇಳಿ ಎಲ್ಲರೂ ಆಕೆಯನ್ನು ಕಾತುರದಿಂದ ಹುಡುಕಲಾರಂಭಿಸಿದರು. ಆಕೆಯನ್ನು ಪತ್ತೆ ಮಾಡಲು ರಣಜಿತರಾಯ ಎಲ್ಲ ದಿಕ್ಕುಗಳಿಗೂ ಜನರನ್ನು ಕಳುಹಿಸಿದ. ಶಂಖದ ಸಾಮಾನು ಮಾರುವವನಿಗೆ ಬರಬೇಕಿದ್ದ ಹಣ ಒಂದು ಕಾಸೂ ಹೆಚ್ಚು ಕಡಿಮೆ ಇಲ್ಲದೆ ಆಕೆ ತಿಳಿಸಿದ ಪೆಟ್ಟಿಗೆಯಲ್ಲಿ ದೊರೆಯಿತು. ರಣಜಿತರಾಯ ಬಹಳವಾಗಿ ರೋಧಿಸುತ್ತಾ ಅಲೆದಾಡುತ್ತಿರುವಾಗ ಯಾರೋ ಬಂದು ಆತನಿಗೆ ಹೇಳಿದರು, ಏನೋ ಒಂದು ವಸ್ತು ಕೆರೆಯಲ್ಲಿ ಕಾಣುತ್ತಿದೆ ಅಂತ. ಎಲ್ಲರೂ ಅಲ್ಲಿಗೆ ಹೋಗಿ ನೋಡಲಾಗಿ ಶಂಖದ ಬಳೆಗಳನ್ನು ತೊಟ್ಟುಕೊಂಡಿದ್ದ ಕೈಗಳು ನೀರಿನ ಮೇಲೆ ಕಂಡವು. ಒಂದು ಕ್ಷಣದ ನಂತರ ಅವೂ ಅದೃಶ್ಯವಾದವು. ಈಗಲೂ ಜಾತ್ರೆ ಸಮಯದಲ್ಲಿ ಒಂದು ಪವಿತ್ರ ದಿನ. ಅಲ್ಲಿ ಭಗವತಿಯ ಪೂಜೆ ನಡೆಯುತ್ತದೆ. ಮಾಸ್ಟರಿಗೆ, ಇವೆಲ್ಲ ಸತ್ಯ ಮಾಸ್ಟರ್? ಹೌದು, ನಿಜ. ಶ್ರೀರಾಮಕೃಷ್ಣರು, ನರೇಂದ್ರನಿಗೆ ಈಗ ಇಂಥವುಗಳಲ್ಲೆಲ್ಲ ನಂಬಿಕೆ ಹುಟ್ಟುತ್ತಿದೆ. ಪೂರ್ಣ ವಿಷ್ಣುವಿನ ಅಂಶದಿಂದ ಜನ್ಮವೆತ್ತಿದ್ದಾನೆ. ಆತನನ್ನು ಮಾನಸಿಕವಾಗಿ ಬಿಲ್ವ ದಳಗಳಿಂದ ಪೂಜಿಸಿದೆ. ಅದನ್ನು ಆತ ಸ್ವೀಕರಿಸಲಿಲ್ಲ. ಬಳಿಕ ತುಳಸಿ ದಳ ಮತ್ತು ಚಂದನದಿಂದ ಪೂಜಿಸಿದೆ. ಅವನ್ನು ಸ್ವೀಕರಿಸಿದ. ಭಗವಂತ ವಿವಿಧ ರೂಪಗಳಿಂದ ಕಾಣಿಸಿಕೊಳ್ಳುತ್ತಿದ್ದಾನೆ. ಕೆಲವು ವೇಳೆ ನರರೂಪದಿಂದ, ಕೆಲವು ವೇಳೆ ಚಿನ್ಮಯ ಭಗವದ್ ರೂಪದಿಂದ. ಭಗವದ್ ರೂಪದಲ್ಲಿ ವಿಶ್ವಾಸವಿಡಬೇಕು. ನೀನು ಏನು ಹೇಳುತ್ತೀಯೇ ಮಾಸ್ಟರ್? ಹೌದು, ನಿಜ. ಶ್ರೀರಾಮಕೃಷ್ಣರು, ಕಾಮರಹಾಟಿಯ ಬ್ರಾಹ್ಮಣಿಗೆ ಅನೇಕ ಅಲೌಕಿಕ ದರ್ಶನಗಳಾಗುತ್ತಿವೆ. ಗಂಗಾ ನದಿ ದಡದಲ್ಲಿರುವ ಒಂದು ತೋಟದಲ್ಲಿ ಒಂದು ಕುಟೀರ ಕಟ್ಟಿಕೊಂಡು ಏಕಾಂಗಿನಿಯಾಗಿ ವಾಸವಾಗಿದ್ದಾಳೆ. ಆಕೆ ತನ್ನ ಸಮಯವನ್ನೆಲ್ಲ ಜಪತಪಾದಿಗಳಲ್ಲೇ ಕಳೆಯುತ್ತಾಳೆ. ಗೋಪಾಲ ಆಕೆಯ ಮಗ್ಗುಲಿನಲ್ಲೇ ಮಲಗುತ್ತಾನೆ. ಹೀಗೆಂದು ಹೇಳುತ್ತಾ ಹಾಗೆಯೇ ಪರಮಹಂಸರು ಬೆಚ್ಚಿಬಿದ್ದರು. ಇದು ಕಲ್ಪನೆಯಲ್ಲ, ವಾಸ್ತವ. ಗೋಪಾಲನ ಅಂಗೈ ಕೆಂಪಾಗಿರುವುದನ್ನು ಆಕೆ ನೋಡಿದ್ದಾಳೆ. ಆಕೆಯೊಡನೆ ಆತ ಓಡಾಡುತ್ತಾನೆ. ಆಕೆ ಆತನಿಗೆ ತನ್ನ ಸ್ತನ್ಯಪಾನ ಮಾಡಿಸುತ್ತಾಳೆ. ಪರಸ್ಪರ ಮಾತುಕತೆಗಳಾಡುತ್ತಾರೆ. ನರೇಂದ್ರ ಇದನ್ನು ಕೇಳಿ ಸುಮ್ಮನೆ ಅತ್ತುಬಿಟ್ಟ. ಹಿಂದೆ ನನಗೂ ಅನೇಕ ಅಲೌಕಿಕ ದರ್ಶನಗಳಾಗುತ್ತಿದ್ದವು. ಈಗ ನಾನು ಭಾವಸ್ಥನಾಗಿರುವುದರಿಂದ ಅಷ್ಟೊಂದು ದರ್ಶನಗಳಾಗುತ್ತಿಲ್ಲ. ಈಗ ನನ್ನಲ್ಲಿ ಪ್ರಕೃತಿಯ ಸ್ವಭಾವ ಕಡಿಮೆಯಾಗುತ್ತಾ ಬರುತ್ತಿದೆ. ಪುರುಷನ ಸ್ವಭಾವ ಅಧಿಕಾಧಿಕವಾಗಿ
ಬೆಳೆಯುತ್ತಿದೆ. ಅದಕ್ಕಾಗಿ ನನ್ನ ಭಾವಗಳು ಆಂತರ್ಯದಲ್ಲೇ ಇರುತ್ತವೆ, ಅಷ್ಟೊಂದು ಹೊರಗಡೆ ವ್ಯಕ್ತವಾಗುತ್ತಿಲ್ಲ. ಚಿಕ್ಕ ನರೇಂದ್ರನದು ಪುರುಷ ಭಾವ. ಅದಕ್ಕಾಗಿ ಆತನ ಮನಸ್ಸು ಧ್ಯಾನದ ಸಮಯದಲ್ಲಿ ಸಂಪೂರ್ಣವಾಗಿ ಇಷ್ಟದೇವತೆಯಲ್ಲಿ ಲೀನವಾಗಿ ಬಿಡುತ್ತದೆ. ಆತ ತನ್ನ ಭಾವಗಳನ್ನು ಹೊರಗೆಡುವುತ್ತಿಲ್ಲ. ನಿತ್ಯಗೋಪಾಲನದು ಪ್ರಕೃತಿ ಭಾವ. ಅದಕ್ಕಾಗಿ ಆತ ಭಾವಸ್ಥನಾದಾಗ ಆತನ ದೇಹ ಮುರುಚುಗೊಳ್ಳುತ್ತದೆ. ಮಾಸ್ಟರಿಗೆ ಒಳ್ಳೆಯದು, ಜನರು ಕಿಂಚಿತ್ ತ್ಯಾಗ ಮಾಡುವುದುಂಟು. ಆದರೆ ಈ ಯುವಕರ ಅವಸ್ಥೆ ಎಷ್ಟು ಅದ್ಭುತವಾದದ್ದು. ವಿನೋದ ಹೇಳಿದ, ನಾನು ನನ್ನ ಹೆಂಡತಿಯೊಡನೆ ಮಲಗಿ ನಿದ್ರಿಸಬೇಕಾಗಿದೆ, ಅದು ನನ್ನ ಮನಸ್ಸನ್ನು ಕೆಡಿಸುತ್ತಿದೆ ಅಂತ. ಸತಿಯೊಡನೆ ಸಹವಾಸವಿರಲಿ, ಆಕೆಯೊಡನೆ ನಿದ್ರಿಸುವುದೂ ಸಾಧಕನಿಗೆ ಒಳ್ಳೆಯದಲ್ಲ. ಶರೀರ ಘರ್ಷಣೆಯ ಮತ್ತು ದೇಹಶಾಖದ ಅನುಭವಗಳನ್ನು ಹೊಂದಲೇಬೇಕಾಗುತ್ತದೆ. ದ್ವಿಜ ಎಂತಹ ಅದ್ಭುತ ಅವಸ್ಥೆಯಲ್ಲಿದ್ದಾನೆ. ಶರೀರವನ್ನು ತೂಗಾಡಿಸುತ್ತಾ ಕೇವಲ ನನ್ನ ಕಡೆಗೆ ದೃಷ್ಟಿಸಿ ನೋಡುತ್ತಿರುತ್ತಾನೆ. ಇದೇನು ಕಡಿಮೆಯಾದುದೇ? ಯಾರೇ ಆಗಲಿ ತಮ್ಮ ಇಡೀ ಮನಸ್ಸನ್ನು ಕೇಂದ್ರೀಕರಿಸಿ ನನ್ನ ಕಡೆಗೆ ತಿರುಗಿಸುವುದಾದರೆ ಅಂಥವರಿಗೆ ನಿಜವಾಗಿಯೂ ಎಲ್ಲವೂ ದೊರಕಿಬಿಡುತ್ತದೆ. ನಾನು ಯಾರು? ಎಲ್ಲವೂ ಆತನೇ. ನಾನು ಯಂತ್ರ, ಆತ ಯಂತ್ರಿ. ಇದರಲ್ಲಿ ಕೇವಲ ಭಗವಂತನ ಸತ್ ಇದೆ. ಅದಕ್ಕಾಗಿ ಇದರ ಕಡೆ ಜನರ ಆಕರ್ಷಣೆ ಅಧಿಕಾಧಿಕವಾಗುತ್ತಾ ಬರುತ್ತಿದೆ. ಸ್ಪರ್ಶ ಮಾತ್ರದಿಂದಲೇ ಜನರ ಆಧ್ಯಾತ್ಮಿಕ ಜೀವನ ಚೇತನಗೊಳ್ಳುತ್ತಿದೆ. ಈ ಎಳೆತ, ಈ ಆಕರ್ಷಣೆ ಭಗವಂತನದೇ. ಬೇಲಘರದ ತಾರಕ ದಕ್ಷಿಣೇಶ್ವರದಿಂದ ತನ್ನ ಮನೆಗೆ ಹಿಂತಿರುಗುತ್ತಿದ್ದ. ಇದರಿಂದ ಪರಮಹಂಸರ ಶರೀರದಿಂದ ಜ್ವಾಲೆಯೋಪಾದಿಯ ಒಂದು ವಸ್ತು ಹೊರಕ್ಕೆ ಬಂದು ಆತನನ್ನು ಹಿಂಬಾಲಿಸಿದುದನ್ನು ನಾನು ಸ್ಪಷ್ಟವಾಗಿ ನೋಡಿದೆ. ಕೆಲವು ದಿನಗಳಾದ ನಂತರ ಮತ್ತೆ ತಾರಕ ದಕ್ಷಿಣೇಶ್ವರಕ್ಕೆ ಬಂದ. ಇದರೊಳಗಿರೋನು ಸಮಾಧಿಸ್ಥನಾಗಿ ಆತನ ಎದೆ ಮೇಲೆ ತನ್ನ ಪಾದಗಳನ್ನಿಟ್ಟ. ಒಳ್ಳೆಯದು. ಈ ರೀತಿಯ ಯುವಕರು ಇದ್ದಾರೇನು ಮಾಸ್ಟರ್? ಮೋಹಿತ್ ಬಹಳ ಒಳ್ಳೆಯವ. ನಿಮ್ಮನ್ನು ಒಂದೆರಡು ಸಲ ನೋಡಿದ್ದಾನೆ. ಒಂದೇ ಸಲಕ್ಕೆ ವಿಶ್ವವಿದ್ಯಾನಿಲಯದ ಪರೀಕ್ಷೆಗಳಲ್ಲಿ ತೇರ್ಗಡೆಯಾಗುವಷ್ಟು ಪುಸ್ತಕಗಳನ್ನು ಓದುತ್ತಿದ್ದಾನೆ. ಆತನಿಗೆ ಭಗವಂತನಲ್ಲಿ ಅತ್ಯಂತ ಅನುರಾಗ. ಶ್ರೀರಾಮಕೃಷ್ಣರು ಅದೆಲ್ಲ ಸರಿಯೇ, ಆದರೆ ಆತ ಉಚ್ಚ ಅಂತಸ್ತಿಗೆ ಸೇರಿದವನಲ್ಲ. ಆತನ ಶಾರೀರಿಕ ಲಕ್ಷಣಗಳು ಅಷ್ಟು ಒಳ್ಳೆಯವಲ್ಲ. ಆತನದು ಗೂಳಿ ನಾಯಿಯಂತಹ ಮುಖ. ಆದರೆ ಉಳಿದ ಈ ಯುವಕರು ಉಚ್ಚ ಅಂತಸ್ತಿಗೆ ಸೇರಿದವರು. ಶರೀರ ಧಾರಣೆ ಮಾಡಿತು ಅಂದರೆ ಅನೇಕ ಕಷ್ಟಗಳಿಗೆ ಗುರಿಯಾಗಬೇಕಾಗುತ್ತದೆ. ಯಾರೇ ಆಗಲಿ ಶಪಿತನಾದರಂತೂ ಆತ 7 ಜನ್ಮಗಳನ್ನು ಎತ್ತಬೇಕಾಗುತ್ತದೆ. ಆದ್ದರಿಂದ ಬಹಳ ಎಚ್ಚರಿಕೆಯಿಂದ ಬದುಕಿರಬೇಕು. ಕಾಮನೆ ಇತ್ತು ಅಂದರೆ ಶರೀರ ಧಾರಣೆ ಮಾಡಬೇಕಾಗಿ ಬರುತ್ತದೆ. ಒಬ್ಬ ಭಕ್ತ ಯಾರು ಅವತಾರ ಪುರುಷರೋ ಎಂದರೆ ಮಾನವ ದೇಹ ಧಾರಣೆ ಮಾಡಿಕೊಂಡು ಬಂದಿದ್ದಾರೋ ಅವರಲ್ಲೇನು ಕಾಮನೆಗಳು ಇರುತ್ತವೆ? ಶ್ರೀರಾಮಕೃಷ್ಣರು ನಗುತ್ತಾ, ಎಲ್ಲ ಆಸೆಗಳೂ ನನ್ನನ್ನು ಪೂರ್ಣವಾಗಿ ಬಿಟ್ಟು ಹೋಗಿಲ್ಲ. ಒಬ್ಬ ಸಾಧು ಒಂದು ವಿಧದ ಶಾಲನ್ನು ಹೊದ್ದುಕೊಂಡಿದ್ದುದನ್ನು ನೋಡಿ ನನಗೂ ಅಂಥದೊಂದನ್ನು ಹೊದ್ದುಕೊಳ್ಳಬೇಕು ಅಂತ ಭಾವನೆಯಾಯಿತು. ಆ ಆಸೆ ಇನ್ನೂ ಹಾಗೆಯೇ ಉಳಿದುಕೊಂಡಿದೆ. ಅದಕ್ಕಾಗಿ ನಾನು ಮತ್ತೆ ಜನ್ಮವೆತ್ತಬೇಕಾಗಿ ಬರುವುದೋ ಏನೋ ಗೊತ್ತಿಲ್ಲ. ಬಲರಾಮ ನಗುತ್ತಾ, ಕೇವಲ ಒಂದು ಶಾಲಿಗಾಗಿ ಮಾತ್ರವೇ ನೀವು ಮತ್ತೆ ಜನ್ಮವೆತ್ತುವಿರೇನು? ಎಲ್ಲರೂ ನಗುತ್ತಾರೆ. ಶ್ರೀರಾಮಕೃಷ್ಣರು ನಗುತ್ತಾ, ದೇಹತ್ಯಾಗವಾಗುವ ಸಮಯದಲ್ಲಿ ಚಿಂತನೆ ಮಾಡಲು ಯಾವುದಾದರೂ ಒಂದು ಸತ್ಕಾಮನೆಯನ್ನು ಉಳಿಸಿಕೊಂಡಿರಬೇಕು. ಸಾಧುಗಳು 4 ಧಾಮಗಳಲ್ಲಿ ಒಂದು ಧಾಮಕ್ಕೆ ಮಾತ್ರ ಹೋಗದೆ ಉಳಿದುಕೊಳ್ಳುತ್ತಾರೆ. ಜಗನ್ನಾಥನ ಚಿಂತನೆ ಮಾಡುತ್ತಾ ಮಾಡುತ್ತಾ ದೇಹತ್ಯಾಗವಾಗಬೇಕೆಂದು ಅನೇಕ ಸಾಧುಗಳು ಜಗನ್ನಾಥನ ಕ್ಷೇತ್ರಕ್ಕೆ ಹೋಗುವುದಿಲ್ಲ. ಕಾಷಾಯ ವಸ್ತ್ರಧಾರಿಯಾದ ಒಬ್ಬ ವ್ಯಕ್ತಿ ಕೊಠಡಿಯನ್ನು ಪ್ರವೇಶಿಸಿ ಪರಮಹಂಸರಿಗೆ ಪ್ರಣಾಮ ಮಾಡಿದ. ಪರಮಹಂಸರನ್ನು ಆತ ಅವರ ಹಿಂದೆ ಅಲ್ಲಗಳೆಯುತ್ತಿದ್ದ. ಅದಕ್ಕಾಗಿ ಬಲರಾಮ ನಗುತ್ತಿದ್ದಾನೆ. ಪರಮಹಂಸರು ಅಂತರ್ಯಾಮಿ ಬಲರಾಮನಿಗೆ ಹೇಳುತ್ತಿದ್ದಾರೆ, ಚಿಂತೆ ಇಲ್ಲ,
ನಾನು ಒಬ್ಬ ಠಕ್ಕ ಅಂತ ಬೇಕಾದರೂ ಹೇಳಲಿ ಎಂದು ಪರಮಹಂಸರು ತೇಜಚಂದ್ರನೊಡನೆ ಮಾತುಕತೆಗಳಾಡುತ್ತಿದ್ದಾರೆ. ಶ್ರೀರಾಮಕೃಷ್ಣರು, ನಿನಗೆ ಅನೇಕ ಸಲ ಕರೆ ಕಳುಹಿಸಿದ್ದೇನೆ, ಆದರೂ ನೀನು ಬರುತ್ತಿಲ್ಲವಲ್ಲ, ಏಕೆ? ಒಳ್ಳೆಯದು. ನೀನು ಸಾಧನೆ ಮಾಡುತ್ತಿರುವುದಾದರೆ ನನಗೆ ಬಹಳ ಆನಂದ. ನೀನು ನನಗೆ ಸೇರಿದವನು, ಅದಕ್ಕಾಗಿಯೇ ನಾನು ನಿನಗಾಗಿ ಕರೆ ಕಳುಹಿಸುತ್ತಿರುವುದು. ತೇಜಚಂದ್ರ, ನನಗೆ ಆಫೀಸಿನ ಕೆಲಸ ಇದೆ, ಅಲ್ಲಿ ಬಹಳ ಹೆಚ್ಚು ಕೆಲಸ. ಮಾಸ್ಟರ್ ನಗುತ್ತಾ, ಈತನ ಮನೆಯಲ್ಲಿ ಮದುವೆ ನಡೆಯಿತು, ಆಫೀಸಿನಿಂದ 10 ದಿನ ರಜೆ ತೆಗೆದುಕೊಂಡಿದ್ದ. ಶ್ರೀರಾಮಕೃಷ್ಣರು, ಹಾಗಾದರೆ ಸಮಯವಿಲ್ಲ, ಈಗ ತಾನೇ ಸಂಸಾರವನ್ನು ತ್ಯಾಗ ಮಾಡಿಬಿಡುತ್ತೇನೆ ಅಂತ ಹೇಳಿದ. ನಾರಾಯಣ, ಮಾಸ್ಟರ್ ಮಹಾಶಯ ಒಂದು ದಿನ ನಮಗೆ ಹೇಳಿದರು, ಈ ಸಂಸಾರ ಒಂದು ಘೋರಾರಣ್ಯ. ಶ್ರೀರಾಮಕೃಷ್ಣರು ಮಾಸ್ಟರಿಗೆ, ಒಬ್ಬ ಶಿಷ್ಯ ಔಷಧಿಯನ್ನು ಸೇವಿಸಿ ಪ್ರಜ್ಞೆಯಿಲ್ಲದೆ ತನ್ನ ಮನೆಯಲ್ಲಿ ಮಲಗಿರುವಾಗ ಅಲ್ಲಿಗೆ ಆತನ ಗುರು ಬಂದು ತಾನು ಕೊಡುವ ಗುಡುಗೆಯನ್ನು ರೋಗಿಯ ಬಂಧುಗಳಲ್ಲಿ ಯಾರಾದರೊಬ್ಬರು ತೆಗೆದುಕೊಳ್ಳುವುದಾದರೆ ತಾನು ರೋಗಿಯನ್ನು ಬದುಕಿಸಬಲ್ಲೆನೆಂದು ಮತ್ತು ಆತನೇನೋ ಬದುಕಿಕೊಳ್ಳುತ್ತಾನೆ, ಆದರೆ ಆ ಗುಳಿಗೆಯನ್ನು ತಿಂದವರು ಮಾತ್ರ ಸತ್ತು ಹೋಗುತ್ತಾರೆ ಎಂಬುದಾಗಿ ತಿಳಿಸಿದ ಆ ಕಥೆಯನ್ನು ಇವರಿಗೆ ಹೇಳು. ತನ್ನ ಪರಿವಾರದವರೇ ತನ್ನ ಪರಮ ಆಪ್ತರೆಂದು ತಿಳಿದುಕೊಂಡಿದ್ದ ಒಬ್ಬ ಹಠಯೋಗಿ ತನ್ನ ಕೈಕಾಲುಗಳನ್ನು ತಿರುಚುಮುರುಚಾಗಿ ಮಾಡಿ ಕುಳಿತುಕೊಂಡು ಸತ್ತವನ ಹಾಗೆ ನಟಿಸಿದ ಕಥೆಯನ್ನೂ ಇವರಿಗೆ ಹೇಳು. ಈ ಕಥೆಗಳನ್ನು ಕೇಳುವುದರಿಂದ ಇವರಿಗೆ ಪ್ರಯೋಜನವಾಗುತ್ತದೆ. ಈಗ ಮಧ್ಯಾಹ್ನ ಪರಮಹಂಸರು ಬಲರಾಮನ ಮನೆ ದೇವರಾದ ಶ್ರೀ ಜಗನ್ನಾಥನ ಪ್ರಸಾದವನ್ನು ಸ್ವೀಕರಿಸಿದರು. ಪರಮಹಂಸರು ಆಗಾಗ ಹೇಳುತ್ತಲೇ ಇರುತ್ತಿದ್ದರು, ಆತನ ಮನೆಯ ಅನ್ನ ಬಹಳ ಶುದ್ಧವಾದುದು ಅಂತ. ಊಟವಾದ ನಂತರ ಸ್ವಲ್ಪ ಹೊತ್ತು ವಿಶ್ರಮಿಸಿಕೊಂಡರು. ಸಾಯಂಕಾಲವಾಗಿದೆ. ಪರಮಹಂಸರು ಭಕ್ತರೊಡನೆ ಅದೇ ಬಲರಾಮನ ಬೈಠಕ್ ಖಾನೆಯಲ್ಲಿ ಕುಳಿತಿದ್ದಾರೆ. ಕರ್ತಾಭಜ ಸಂಪ್ರದಾಯದ ಚಂದ್ರಬಾಬು ಮತ್ತು ಒಬ್ಬ ಬ್ರಾಹ್ಮಣ ವಿಕಟಕವಿ ಇವರಿಬ್ಬರೂ ಅಲ್ಲಿಗೆ ಬಂದಿದ್ದಾರೆ. ಆ ಬ್ರಾಹ್ಮಣ ಕೋಡಂಗಿ ಹಾಗೆ ಮಾತುಕತೆಗಳಾಡುತ್ತಿದ್ದ. ಆತನ ಒಂದೊಂದು ಮಾತು ಎಲ್ಲರನ್ನೂ ನಗುವಂತೆ ಮಾಡುತ್ತಿತ್ತು. ಗಂಟೆ 6. ಗಿರೀಶನ ಸೋದರ ಅತುಲ ಮತ್ತು ತೇಜಚಂದ್ರನ ಸೋದರ ಬಂದಿದ್ದಾರೆ. ಪರಮಹಂಸರು ಭಾವ ಸಮಾಧಿಸ್ಥರಾಗಿದ್ದಾರೆ. ಕೆಲವು ನಿಮಿಷಗಳಾದ ನಂತರ ಇನ್ನೂ ಭಾವಾವಿಷ್ಟರಾಗಿಯೇ ಹೇಳುತ್ತಿದ್ದಾರೆ. ಚೈತನ್ಯನ ಧ್ಯಾನ ಮಾಡಿದರೆ ಮಿದುಳು ಕೆಟ್ಟು ಹೋಗುವುದುಂಟೆ? ಆತ ನಿತ್ಯ ಶುದ್ಧ ಬುದ್ಧ ಬೋಧ ಸ್ವರೂಪ ಅಂತ. ಆಗಂತುಕರಲ್ಲಿ ಯಾರಾದರೂ ಭಗವಂತನ ಧ್ಯಾನ ಮಾಡಿ ಚೈತನ್ಯನ ಧ್ಯಾನ ಮಾಡಿದರೆ ಮಿದುಳು ಕೆಟ್ಟು ಹೋಗುವುದುಂಟೆ? ಆತ ನಿತ್ಯ ಶುದ್ಧ ಬುದ್ಧ ಬೋಧ ಸ್ವರೂಪ ಅಂತ. ಆಗಂತುಕರಲ್ಲಿ ಯಾರಾದರೂ ಭಗವಂತನ ಧ್ಯಾನ ಮಾಡಿ ಪರಮಹಂಸರ ತಲೆ ಕೆಟ್ಟು ಹೋಗಿಬಿಟ್ಟಿದೆ ಅಂತ ಭಾವಿಸಿದ್ದರೇನು? ಶ್ರೀರಾಮಕೃಷ್ಣರು ಆ ವಿಕಟ ಕವಿಗೆ, ನೀನು ಸಾಮಾನ್ಯ ಐಹಿಕ ವಿಷಯಗಳಲ್ಲಿಯೇ ನಿರತನಾಗಿ ಹಗಲಿರುಳೆನ್ನದೆ ಸುಮ್ಮನೆ ತಮಾಷೆ ಮಾಡುತ್ತಾ ಏಕೆ ನಿನ್ನ ಜೀವನವನ್ನು ವ್ಯರ್ಥ ಮಾಡಿಕೊಳ್ಳುತ್ತಿರುವೆ? ನಿನ್ನ ಮನಸ್ಸನ್ನು ಭಗವಂತನ ಕಡೆಗೆ ತಿರುಗಿಸು. ಯಾರು ಉಪ್ಪಿನ ಸಂಬಂಧವಾಗಿ ಲೆಕ್ಕ ಇಡಬಲ್ಲನೋ ಆತ ಸಕ್ಕರೆಯ ಸಂಬಂಧವಾಗಿಯೂ ಸರಿಯಾದ ಲೆಕ್ಕ ಇಡಬಲ್ಲ. ವಿಕಟಕವಿ ನಗುತ್ತಾ, ನನ್ನನ್ನೂ ಆಕರ್ಷಿಸಿ ಬಿಡಿ ಶ್ರೀರಾಮಕೃಷ್ಣರು. ನನ್ನ ಕೈಯಲ್ಲಿ ಏನು ತಾನೇ ಸಾಧ್ಯ? ಎಲ್ಲವೂ ನಿನ್ನ ಸ್ವಪ್ರಯತ್ನದ ಮೇಲೆ ನಿಂತಿದೆ. ನಿನ್ನ ಮನಸ್ಸು ನಿನ್ನದೇ ವಿನ ನನ್ನದಲ್ಲ. ಈ ಕೋಡಂಗಿ ಚೇಷ್ಟೆಯನ್ನು ಬಿಟ್ಟು ಭಗವಂತನ ಕಡೆಗೆ ಮುಂದುವರಿದಂತೆಲ್ಲ ಇನ್ನೂ ಒಳ್ಳೊಳ್ಳೆಯ ವಸ್ತುಗಳು ದೊರೆಯುತ್ತವೆ. ಒಬ್ಬ ಬ್ರಹ್ಮಚಾರಿ ಒಬ್ಬ ಸೌದೆ ಕಡಿಯುವವನಿಗೆ ಕಾಡಿನಲ್ಲಿ ಮುಂದಕ್ಕೆ ಹೋಗುವಂತೆ ಹೇಳಿದ. ಆತ ಸ್ವಲ್ಪ ಮುಂದಕ್ಕೆ ಹೋಗಿ ನೋಡುತ್ತಾನೆ. ಎಲ್ಲಿ ನೋಡಿದರೂ ಬರೀ ಚಂದನದ ಮರಗಳೇ. ಬಳಿಕ ಆತನಿಗೆ ಕ್ರಮವಾಗಿ ಬೆಳ್ಳಿಯ ಗಣಿ, ಚಿನ್ನದ ಗಣಿ, ಹೀರ ಮಾಣಿಕ್ಯ ಗಣಿ ಕಂಡುಬರುತ್ತದೆ. ವಿಕಟಕವಿ, ಈ ಮಾರ್ಗದಲ್ಲಿ ಕೊನೆ ಎಂಬುದೇ ಇಲ್ಲ. ಶ್ರೀರಾಮಕೃಷ್ಣರು, ಎಲ್ಲಿ ಶಾಂತಿ ದೊರೆಯುತ್ತದೆಯೋ ಅದೇ ಅದರ ಕೊನೆ. ಒಬ್ಬ ಆಗಂತುಕನ ಸಂಬಂಧವಾಗಿ
ಪರಮಹಂಸರು ಹೇಳುತ್ತಿದ್ದಾರೆ. ಆತನಲ್ಲಿ ಒಂದು ಕಿಂಚಿತ್ ಸತ್ಯವೂ ಇರಲಿಲ್ಲ. ಅವನು ಯಾವುದಕ್ಕೂ ಬಾರದವನಾಗಿ ಕಂಡುಬಂದ. ಸಾಯಂಕಾಲವಾಗಿದೆ. ಕೊಠಡಿಗೆ ದೀಪ ಹಚ್ಚಿದ್ದಾರೆ. ಪರಮಹಂಸರು ತಮ್ಮ ಸುಮಧುರ ಕಂಠದಿಂದ ಜಗನ್ಮಾತೆಯ ನಾಮಜಪ ಮಾಡುತ್ತಾ ಆಕೆಯ ಧ್ಯಾನ ಮಾಡುತ್ತಿದ್ದಾರೆ. ಭಕ್ತರು ಸುತ್ತಲೂ ಕುಳಿತಿದ್ದಾರೆ. ಬಲರಾಮನ ಮನೆಯಲ್ಲಿ ನಾಳೆ ಬೆಳಗ್ಗೆ ರಥೋತ್ಸವ ಇರುವುದರಿಂದ ಪರಮಹಂಸರು ಇಂದಿನ ರಾತ್ರಿಯನ್ನು ಆತನ ಮನೆಯಲ್ಲೇ ಕಳೆಯುತ್ತಿದ್ದಾರೆ. ಮನೆಯ ಒಳಕ್ಕೆ ಹೋಗಿ ಸ್ವಲ್ಪ ಫಲಾಹಾರವನ್ನು ಸ್ವೀಕರಿಸಿದ ನಂತರ ಪರಮಹಂಸರು ಮತ್ತೆ ಬೈಠಕ್ಖಾನೆಗೆ ಹಿಂದಿರುಗಿದರು. ಆಗ ಗಂಟೆ ರಾತ್ರಿ 10. ಪರಮಹಂಸರು ಮಾಸ್ಟರಿಗೆ ಹೇಳಿದರು, ದಯವಿಟ್ಟು ಆ ಕೊಠಡಿಯಿಂದ ನನ್ನ ಚೌಕ ತೆಗೆದುಕೊಂಡು ಬಾ. ಪಕ್ಕದ ಒಂದು ಚಿಕ್ಕ ಕೊಠಡಿಯಲ್ಲಿ ಪರಮಹಂಸರಿಗಾಗಿ ಹಾಸಿಗೆಯನ್ನು ಸಿದ್ಧಪಡಿಸಿದ್ದಾರೆ. 10:30 ಗಂಟೆಗೆ ಸರಿಯಾಗಿ ಪರಮಹಂಸರು ಹಾಸಿಗೆಯಲ್ಲಿ ಮಲಗಿಕೊಂಡರು. ಆಗ ಬೇಸಿಗೆ ಕಾಲ. ಮಾಸ್ಟರಿಗೆ ಹೇಳಿದರು, ಒಂದು ಬೀಸಣಿಗೆ ತೆಗೆದುಕೊಂಡು ಬಂದರೆ ಒಳ್ಳೆಯದು ಅಂತ. ತಮಗೆ ಸ್ವಲ್ಪ ಗಾಳಿ ಬೀಸುವಂತೆ ಆತನಿಗೆ ಹೇಳಿದರು. ಪರಮಹಂಸರು ಅರ್ಧರಾತ್ರಿಯಲ್ಲಿ ಎಚ್ಚರಗೊಂಡರು. ಆಗ ಅವರು ಮಾಸ್ಟರಿಗೆ ಹೇಳಿದರು, ಈಗ ನಿಲ್ಲಿಸು, ಚಳಿಯಾಗುತ್ತಿದೆ. ಶ್ರೀರಾಮ ಕೃಷ್ಣ ಮಂಗಲಕಾರಿ, ಶ್ರೀರಾಮ ಕೃಷ್ಣ ಮಂಗಲಕಾರಿ, ಶ್ರೀರಾಮ ಕೃಷ್ಣ ಮಂಗಲಕಾರಿ, ಶ್ರೀರಾಮ ಕೃಷ್ಣ ಮಂಗಲಕಾರಿ. ನಮೋ ನಾರಾಯಣ ಭವದುಃಖಹಾರಿ.